ಈಗ ಒಂದು 70-80 ಸಾವಿರ ಆಗುತ್ತಂತೆ ಇಬ್ಬರನ್ನ ಬಿಡಿಸ್ಕೆ ಬರೋಕ್ಕೆ. 1 ಲಕ್ಷನೇ ಆಗುತ್ತೋ ಎಷ್ಟಾಗುತ್ತೋ ಗೊತ್ತಿಲ್ಲ. ಒಂದು 70-80 ಸಾವಿರನ ಆಗುತ್ತೆ ನಾವು ಬೇಲ್ ತಗೊಂಡು ಬಿಡಿಸ್ಕೊ ಬರ್ಬೇಕಂದ್ರೆ. ನಾನು ಹೋಗಿ ಕೇಳ್ಕೊಂಡು ಬಂದೆ. ಅಲ್ಲಿ ದೊಡಮ್ಮ ನಿನಗೆ ಹೆಂಗೆ ತಿಳಿತೈತೆ ದೊಡಮ್ಮ? ಅಮ್ಮ ತಾಯಿ ನಿನ್ನ ಮನೆಗೆ ಇರಬೇಡ ತಾಯಿ, ಹೊರಟೋಗು, ನೀನು ಬರಲೇಬೇಡ ಇಲ್ಲಿ. ನೀನು ಬತ್ತಾ ಹೋಗ್ತಾ ಇರೋದಕ್ಕೆ ಅವ್ರು ನನ್ನ ಮೇಲೆ ಇದು ಮಾಡ್ಕೊಂಡಿದ್ದು. ಹೆಂಗ ನಾವು ಮುಂಚೆ ಚೆನ್ನಾಗಿದ್ವಿ, ನಿನ್ನ ಮಾತು ಕೇಳೇ ಇದು ಮಾಡ್ಕೊಂಡಿದ್ದು. ಹೋಗತ್ಲಾಗೆ ನಮ್ಮ ಮನೆಗೆ ಇರಬೇಡ ತಾಯಿ, ಹೊರಟೋಗ್ಬಿಡು ನೀನು. ಹೋಗ್ತೀನಿ ಹೇಳಿ, ನಾನು ನಿನ್ನ ಒಳ್ಳೇದಕ್ಕೆ ನಿನ್ಗೆ ಒಳ್ಳೇದಕ್ಕೆ ಕಣೆ ಮಾಡಿದ್ದು. ಅಲ್ಲ ನಿನ್ಗೆ ಒಳ್ಳೇದು ಮಾಡಿರಿ, ನೀನು ಇದು ಯಾಕೆ ಹಿಂಗೆ ಸಿಟ್ಟಾಗ್ತೀಯ? ನಿನ್ಗೆ ಒಳ್ಳೇದೇ ತಾನೇ ನಾನು ಮಾಡಿದ್ದು. ಅಯ್ಯೋ ದೇವ್ರೆ, ಒಳ್ಳೇದು ಮಾಡಿರೋದು ಯಾಕೆ ಹಂಗಾಡ್ತೀಯ? ಬಿಡತ್ತ ನಿಮ್ಮ ದಡಮ್ಮನ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಸುಮ್ಕಿರಜ್ಜಿ ಅತ್ತ, ನಿನ್ನ ಮಾತು ಕೇಳಿ ನಮ್ಮ ದಡಮ್ಮನ ಮಾತು ಕೇಳಿ ಅರ್ಧ ಹಾಳಾಗೋದೆ. ದಡಮ್ಮ ನಿನ್ನ ಮನೆಗೆ ಇರಬೇಡಮ್ಮ, ನೀನು ಏನೋ ಅನ್ಕ ನಮ್ಮ ಮನೆಗೆ ಮಾತ್ರ ಬರಬೇಡ ನೀನು. ನಮ್ಗೆ ಇಲ್ಲೋಡು ಇಲ್ಲೂ ತೊಂದರೆ ಕೊಡಬೇಡ. ಇವಾಗ ಎಲ್ಲಿ ತರಲಿ ಹೇಳು ದುಡ್ಡು? ಇವಾಗ ನೀನು ಕೊಡ್ತೀಯಾ? ಇವಾಗ ದುಡ್ಡು ನೀನು ಕೊಡ್ತೀಯ ಹೇಳು? ಇವಾಗ ಎಷ್ಟೊಂದು ದುಡ್ಡು ಬೇಕು? ಅವ್ರಿಬ್ರು ಬಿಡಿಸ್ಕೊರ್ಬೇಕಂದ್ರೆ ಹೆಂಗೆ ಅತ್ಲಾಗ ನಾವು ಸುಮ್ಮನೆ ಆಗಿದ್ವಿ. ಇಲ್ಲದ್ದೆಲ್ಲ ಹುಡುಗರಿಗೆ ಹೇಳ್ಕೊಟ್ಟು ಹಿಂಗೆ ಯಾಕೆ ಮಾಡ್ಸಕ್ಕೆ ಹೋಗಿದ್ದೆ? ನನಗೆ ಒಂದು ಮಾತಾದ್ರೂ ಹೇಳ್ದ? ನನಗೇನಾದ್ರೂ ಗೊತ್ತಿತ್ತಾ ಈ ವಿಷಯ? ಅಯ್ಯೋ, ಇವಾಗ ಬಂದು ಹೇಳ್ತಾ ಇದೆಯಾ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಅಂತ ಹೇಳಿ ಈಗ ಹೇಳ್ತಾ ಇದೆಯಾ? ಅಲ್ಲ, ಅವಳಿಗೆ ಹಿಂಗಾಗುತ್ತೆ ಎಂಬುದು ಏನು ಗೊತ್ತಿತ್ತೆ ಅಮ್ಮಿ? ಸ್ವಲ್ಪ ಬಿಡ ಅಂತ ಅವಳ ಯಾಕಂದ್ರೆ ಹೇಗಾಡ್ತೀಯ? ಅಜ್ಜಿ ಸುಮ್ಮನೆ ಕೂತ್ಕ. ಈ ದೊಡ್ಡಮ್ಮನ ಮಾತು ಕೇಳಿ ನಾನು ಹಾಳಾಗಿ ಹೋದೆ. ಇವತ್ತು ನಾನು ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ? ಕೋರ್ಟ್ಗೆ ಅರ್ಧ ನನ್ನ ದುಡ್ಡೆಲ್ಲನ ಹಾಳು ಮಾಡ್ಕಣ್ಣ. ಇವಾಗೆಲ್ಲನ ಅದು ಇದು ಅಂತ ಹೇಳಿ ಅದಕ್ಕೆ ಇದಕ್ಕೂ ಅಂತ ಓಡಾಡಿ ಆಗುತ್ತೆ ಮಾಡಿಸ್ಕೊಂಡ್ರೆ ಅಂತ ಹೇಳಿ ಓಡಾಡಿ ಅದಕ್ಕೊಂದು ಸ್ವಲ್ಪ ದುಡ್ಡು ಖರ್ಚಾಯಿತು. ಇವಾಗ ಇವ್ರನ್ನ ಬೇರೆ ಹಿಂಗೆ ಹೇಳ್ಕೊಟ್ಟೈತೆ. ಇವ್ರಿಗೆ ಬೇರೆ ಹಿಂಗೆ ಹೇಳ್ಕೊಟ್ಟು ಈ ಕೆಲಸ ಮಾಡ್ತೈತಿ. ಇವಾಗ ಇವ್ರನ್ನ ಎಲ್ಲಿ ಬಿಡಿಸ್ಕೊ ಬರಕ್ಕೆ ಹೋಗ್ಲಿ ನಾನು ಬೇಲ್ ತಗೊಂಬಂದು? ಈ ರೀತಿ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ ಅಂತ? ಯಪ್ಪ, ನಿನ್ನ ಮನೆಗೆ ಇರಬೇಡ ತಾಯಿ, ಹೊರಟೋಗು. ನಿನ್ನ ಮನೆಗೆ ಇರಬೇಡ ದೊಡ್ಡಮ್ಮ, ನಮ್ಮ ಮನೆಗೆ ಬರಲೇಬೇಡ. ನಿನ್ನಿಂದಲೇ ಹಿಂಗೆ ಹಾಳಾಗಿ ಹೋಗಿದ್ದು. ನಾನೆಲ್ಲ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ. ಇವತ್ತು ನಾನು ಹೆಂಗೆ ಚೆನ್ನಾಗಿದ್ದಿರತ್ಲಾಗ ಹೊರತಾಗ ಚೆನ್ನಾಗಿರ್ತಿದ್ದೆ. ನಮ್ಮ ಮನೆಗೆ ಬರಬೇಡ ದೊಡ್ಡಮ್ಮ, ನೀನು ಹೊರಟೋಗ್ಬಿಡು. ನನಗೆ ಇವಾಗ ನೀನು ಏನು ಮಾಡ್ತೀಯ ಗೊತ್ತೇನೋ? ನನ್ನ ಮಕ್ಳು ನೀನು ಬಿಡಿಸ್ಕೊ ಬರ್ಬೇಕಷ್ಟೇ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅಲ್ಲ, ನಾನು ತಾಗಿದ್ದಿದ್ರೆ ನಾನು ಬಿಡಿಸ್ಕೊ ಬತ್ತಿದ್ದಮ್ಮ. ನಾನು ಈಗ ನಿನ್ಗೆ ಒಳ್ಳೇದಕ್ಕೆ ಹೇಳಿದ್ದು. ಅದು ಯಾಕೆ ಹಂಗಾಡ್ತೀಯ? ಅವ್ರು ನಿನಗೆ ಮೋಸ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗಲ್ಲ ನಿನಗೆ. ಮೋಸ ಮಾಡ್ತಾರೋ ಬಿಡ್ತಾರೋ? ಇವಾಗ ನಮ್ದೇನು ಕೊಟ್ಟಿದ್ರು ಅದ್ರಾಗೆ ಅತ್ತ ನೆಮ್ಮದಿಯಾಗಿ ಇರ್ತಿದ್ವಿ. ಇವಾಗ ಹತ್ಕದೆ ಕಾಲ್ಕೊಂಡು ಎಲ್ಲ ಬೀದಿ ಬಿದ್ವಾ? ಇರೋದೊಂದಿಷ್ಟು ಮನೆ. ಇವಾಗ ನಮ್ಮ ಹುಡುಗರು ನೋಡಿರಿ ಈ ವಯಸ್ಸಿಗೆ ಹಿಂಗೆ ಮಾಡಿದೀಯ. ಅವ್ರು ಹೆಂಗೂ ಅತ್ಲಾಗ ಏನಾನ ಓದಿದ್ರೆ ಏನಾನ ಗೌರ್ಮೆಂಟ್ ಜಾಬ್ಗಳು ಆದಾಗ ಹಾಕ್ಯಮನ ಅಂತಂದರೆ ಇವಾಗ ನೋಡಿ ಈ ರೀತಿ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಹಿಂಗಾದಾಗ ಇನ್ನೆಲ್ಲೇ ಜಾಬ್ಗಳು ಆಗ್ತವೆ? ಒಂದು ಸತಿ ಕಂಪ್ಲೇಂಟ್ ಆಗೈತೆ ಅಂದರೆ ಇನ್ನೆಲ್ಲಿ ಗೌರ್ಮೆಂಟ್ ಜಾಬ್ಗಳು ಆಗ್ತವೆ ಅವ್ರಿಗೆ? ಗೌರ್ಮೆಂಟ್ ಜಾಬ್ಗಳು ಹೇಗೆ ಆಗ್ತವೆ? ನಾನು ನನ್ನ ಮಕ್ಳಿಗೆ ಹೆಂಗಾನ ಒಳ್ಳೆ ಕೆಲಸ ಸಿಕ್ಕಿರತ್ತ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಪ್ರೈವೇಟಾಗಿ ಹೋಗ್ತಾ ಇದ್ದಾರೆ, ಹೆಂಗೆ ಹೋಗ್ತಾರತ್ತ ಯಾವ್ದನ ಸಿಗಲಿ ಅಂತ ನಾನು ಅಂದ್ಕೊಂಡಿದ್ರೆ ನೀವು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಅದು ನಾವು ಹಾಳಾಗಿ ಹೋದ್ರೂ ಹೋಗುತ್ತೆ ಅಂತ ಬಿಟ್ಟು ಹಾಕಿದ್ವಿ. ಅವ್ರನ್ನೇ ಕೇಳೋಗಿ ಹೋಗಿ ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳಿ ಕೇಳು. ಅದೆಲ್ಲ ನಂಬ್ತಾರೆ ನೋಡೋಣ. ಹೋಗಿ ಕೇಳು. ಮಕ್ಕ ಉಗುಳ್ತಾರೆ. ಹೆಂಗೆ ಉಗ್ದು ಕಳಿಸ್ತಾರೆ ಅಂದರೆ ತುಬುಕ್ಕಮ್ಮಂಗೆ ಉಗ್ದು ಕಳಿಸ್ತಾರೆ ಮಕ್ಕಕ್ಕೆ, ನಾವು ಮಾಡಿರೋ ಕೆಲಸಕ್ಕೆ. ಅವ್ರು ನಮ್ಮ ಮನೆ ಬಾಗ್ಲಿಗೆ ಬರಬೇಡ್ರಿ ಅಂತ ಹೇಳವ್ರಿ. ಅಂತದ್ರಾಗೆ ಅವ್ರ ಮನೆ ಬಾಗ್ಲಿಗೆ ತಿರ್ಗಾ ಹೋದ್ರೆ ಉಗುಳಿಸ್ಕೊಂಡು ಬರ್ಬೇಕಾಗುತ್ತೆ ಕ್ಯಾಕ್ರಿಸಿ. ಅಯ್ಯೋ, ನಾನು ಹೆಂಗೆ ಚೆನ್ನಾಗಿದ್ದೆ ಅಂತ ನಿಮ್ಮ ಮಾತು ಕೇಳ್ಕೊಂಡು ಅರ್ಧ ಹಾಳಾಗೋದೆ. ಅಮ್ಮ, ನಮ್ಮ ಮನೆಗೆ ಬರಲೇಬೇಡ್ರಿ, ನೀವು ಬತ್ತಾ ಹೋಗ್ತಾ ಇರಲೇಬೇಡ್ರಿ, ಇಲ್ಲಿಂದ ಹೊರಟೋಗ್ಬಿಡ್ರಿ. ಫಸ್ಟ್ ನಿಮ್ಮೂರಾಗ ನೀವು ಇದ್ಬಿಡಬೇಕು. ಈಗ ಹಿಂಗೆ ಬೇರೆ ಸೇರ್ಕೊಂಡು ಸುಮ್ಮನೆ ಅವರು ಇವ್ರಿಗೂ ತಾರ ತಿಗಡಿ ತಂದು ಇಕ್ಕದಲ್ಲ. ನಿಮ್ಮೂರಾಗ ನೀವು ಇರಬೇಕು. ಬಿಡೆ ಅತ್ತ, ಅದು ಯಾಕೆ ಹಂಗೆ ಬೈತೀಯೋ? ಅಲ್ಲ, ಅವಳು ನಿಮ್ಮ ದಡಮ್ಮ ನಿನ್ನ ಒಳ್ಳೆದಕ್ಕೆ ಮಾಡಿರೋದು ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿರ್ತಾಳೆ? ಮುಂದಾಗ್ಲದು ಯಾರಿಗಾನ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿರಲ್ಲ, ಸುಮ್ಕಿರು. ಅದು ಯಾಕೆ ಹಂಗಾಡ್ತೀಯ? ಯಾಕೆ ಶಿಲ್ಪಕ್ಕ ಹಿಂಗೆ ಕಣಮ್ಮ? ಎಲ್ಲರ ಮನೆಯಾಗೂ ಇದ್ದಾವೆ, ನಮ್ದು ಇದ್ದಿದ್ದು ಬೇಡ. ಹೋಗಿ ನಮ್ದು ಒಂಥರ ಇವಾಗ ಕರ್ಮ ಆದಂಗೆ ಆತ. ಯಪ್ಪ, ನನಗಂತೂ ಈಗೆಲ್ಲ ಕಳ್ಕೊಂಡು ಒಂಥರ ಸಿಂತೆ ಆದಂಗೆ ಆಗೈತೆ. ಹೋಗತ್ತ ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ. ಬಿಡಿ, ಏನು 2 ಗಂಡು ಹುಡುಗರು ಏನು ಬೇಲ್ ಸಿಗುತ್ತೆ? ಅವ್ರೇನು ಸುಮ್ಮನೆ ಹಂಗೆ ಎದುರ್ಸಕ್ಕೆ 1-2 ದಿನ ಎದುರ್ಸಾನ ಅಂತ ಹೇಳಿ 1-2 ದಿನ ಎದುರ್ಸಾನದಲ್ಲಿ ಏನಂತಾರೆ ಅಂತ ಹೇಳಿ ಎದುರ್ಸಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡ್ತೀನಿ ಅಂತಂದರೆ ಎದ್ರಿಕೆ ಅಂತಾರೆ. ಕಂಪ್ಲೇಂಟ್ ಕೊಟ್ರೆ ಅಂತ ಹೇಳಿ ಎದುರ್ಸಕ್ಕಾಗಿ ಹಿಂಗೆ ಮಾಡಿ 1-2 ದಿನ ಕರ್ಕೊಂಡು ಹೋಗ್ಲಿ ಅಂತ. ಆಮೇಲೇನು ಅವ್ರೇನೇನು ಹಂಗೆ ಮಾಡ ಅಂತಾರಲ್ಲ. ಸುಮ್ಕಿರು. ಬಿಡ್ತಾರೆ. ನಾನು ಬಿಡಿಸ್ತೀನಿ. ನೀನೇನೇನು ಟೆನ್ಷನ್ ತಗೋಬೇಡ. ಅಯ್ಯೋ, ಹೇಳ್ತಿರ್ಬೇಡಮ್ಮ ನೀವು ಟೆನ್ಷನ್ ತಗೋಬೇಡ ಅಂತ ಹೇಳಿ. ನಮ್ಮ ಕಷ್ಟ ನಮಗೆ. ಇವಾಗ ಹೆಂಗೆ ಮಾಡೋಣ ಹೇಳಿ? 70-80 ಸಾವಿರ ದುಡ್ಡು ಹೆಂಗೆ ಒಂದ್ಸಲ ನಾನು ಉಂಡಂಗಲ್ಲ ಕೊಟ್ಟಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ? ಒಂದು 30-40 ಸಾವಿರ ದುಡ್ಡು ಮುಗಿಸಿದ್ದೀನಿ. ಅವ್ರಿಗೂ ಇವ್ರಿಗೂ ಆಗಲೆಲ್ಲ ಓಡಾಡೋದಕ್ಕೋ ಅದಕ್ಕೋ ಇದಕ್ಕೋ ಅಂತ ಹೋಗಿ ಕರ್ಕೊಂಡು ಹೋಗೋದು. ಯಾರನ್ನ ಲಾಯರ್ ನಿಕ್ಕಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕೊಡಿಸಿದ್ರಿ. ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಬರ್ರಿ ಎಷ್ಟು ದುಡ್ಡು ಖರ್ಚಾಗೋಗೈತಿ. ಅಯ್ಯೋ, ಅದೇ ದುಡ್ಡಿಗೆ ಏನಾದರೂ ಮಾಡಿಸ್ಕೊಂಡಿದ್ರೆ ಒಂದು ಒಡವೆ ಗಿಡವೇನೋ ಹೆಂಗೆ ಗೊತ್ತಾ, ಒಂದು ಜೊತೆ ಕಿವಿ ಓಲೆನೋ ಏನಾದರೂ ಮಾಡಿಸ್ಕೊಂಡಿದ್ರೆ ನಿಮ್ಮದೇ ಇರ್ತಿದ್ನಲ್ಲಪ್ಪ ಅನ್ನಿಸ್ತೈತಿ. ಅದು ಇವಾಗ 1 ಎಕರೆ ಹೊಲನೂ ಸಿಗೋದು, ಅತ್ಲಾಗೆ ದುಡ್ಡು ಉಳಿಯೋದು ಎಲ್ಲ ಒಳ್ಳೇದಾಗದು. ನಿನ್ನ ಮಾತು ಕೇಳೋದಕ್ಕೆ ನಾನು ಎಲ್ಲ ಹಾಳು ಮಾಡ್ಕೊಂಡೆ ಕಂಡೋಳಮ್ಮ. ಇಲ್ಲಿಂದ ಹೊರಟೋಗಿ, ನೀವು ಬರಲೇಬೇಡ್ರಿ ನಮ್ಮ ಮನೆಗೆ, ಹೊರಟೋಗ್ರಿ ನೀವು. ನಿಮ್ಮಂಥರ ಇದ್ದು ಬಿಟ್ರೆ ಅಷ್ಟೇ ಬಿಡಕ್ಕಾತ್ಲಾಗೆ. ಯಾಕೆ ಬೈತೀಯ? ಹಂಗಲ್ ಸುಸು, ನಿನಗೆ ಗೊತ್ತಾಗಲ್ಲ. ನಿನ್ಗೇನು ಗೊತ್ತಾಗುತ್ತೆ? ಸುಮ್ಮನೆ ಬಿಡಾಕ ಬೈಬೇಡ ಅಂತ ಹೇಳ್ತಾ ಇದೆಯಲ್ಲ. ನಿನಗೇನು ಗೊತ್ತಾಗುತ್ತೆ ಹೇಳು? ಈ ಅಮ್ಮ ಮಾಡಿರೋ ಕೆಲಸ ಅಂಥದ್ದು ಗೊತ್ತಾ? ಈ ಅಮ್ಮನೇ ಎಲ್ಲ ಹೇಳಿದ್ ನಾನು ಹೆಂಗೆ ಚೆನ್ನಾಗಿದ್ನಮ್ಮ.
ನಮ್ಮ ಮಾತು ಕೇಳ್ದಾಳು ಥೂ ನನಗ ನಾವು ಬುದ್ಧಿ ಬೇಡವಿ. ಅವ್ರಂತೂ ಹೇಳ್ಕೊಡೋರು 1000 ಜನ ಇರ್ತಾರೆ. ನನ್ನ ಕೈಯಾಗ ನನ್ನ ಬುದ್ಧಿ ಇದ್ದಿದ್ರೆ ಯಾರೇನು ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು ಅಂತಾರಲ್ಲ, ಹಂಗೆ ಹೇಳೋರು 1000 ಹೇಳ್ತಾರೆ. ನಾನು ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ಇವ್ರ ಮಾತು ಕೇಳಿವತ್ತೆ ಎಲ್ಲ ಹಾಳು ಮಾಡ್ಕೊಂಡು ಅನ್ನಿಸ್ತೈತೆ. ಹೊರಟೋಗ್ದಳಮ್ಮ ನಿನ್ನ ಮುಖ ತೋರಿಸ್ಬೇಡ ನನಗೆ. ಎಷ್ಟು ಸಮಸ್ಯೆ ಆಗೈತೆ ಪಾಪ ಅಲ್ವೇ. ಇವಾಗ ಅದ್ಕದೇ ಹೋಯ್ತು ಎಲ್ಲ ಹಿಂಗಾಯ್ತೈತಲ್ಲಪ್ಪ ಅಂತ ಒಂದು ಬೇಜಾರ. ಆದ್ರಾಗೆ ಬಿಡು, ಅವ್ರು ಕೊಡಲ್ವಾ ಅಂತ ಹೇಳಿ ಅಲ್ಲೇ ಸುಮ್ಮನಾಗಿ ಒಂದು ನಿರ್ಧಾರ ತಗೊಂಡು, ಒಂದು ಗಟ್ಟಿ ನಿರ್ಧಾರ ತಗೊಂಡು ಅವರು ಸುಮ್ಮನಾಗಿದ್ರು, ನಾವು ಸುಮ್ಮನಾಗಿದ್ವಿ. ಇವಾಗ ಸುಮ್ಮನೆ ಹೋಗ್ಬಿಟ್ಟು ನಮ್ಮಪ್ಪ ಎಲ್ಲ ಕರ್ಕೊಂಡೋಗಿ ಸೈನ್ ಹಾಕಿ ಬಲ್ವತ್ತ ಬಡೀರಿ. ಅಯ್ಯೋ ಯಾರು ಕೊಟ್ಟಿದ್ದು ಇರಲ್ಲಕ್ಕ, ನಾವು ಸ್ವಂತವಾಗಿ ಮಾಡ್ಬೇಕಷ್ಟೇನೆ. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ರೆ ಅಷ್ಟೇನೆ, ಯಾರು ಕೊಡೋದಿಲ್ಲ. ನಾವು ಚೆನ್ನಾಗಿರ್ಬೇಕಷ್ಟೇನೆ. ಅಲ್ಲ ಹೆಂಗ ಅವ್ರು ಕೊಟ್ಟಿದ್ರಮ್ಮ. ನಾನು ಏನು ಮಾತಾಡಕ್ಕೆ ಹೋಗಿಲ್ಲ, ಅವರು ಏನು ಮಾತಾಡಕ್ಕೆ ಹೋಗಲಿಲ್ಲ. ಈಗ ಎಬ್ಬೆ ಬಂದು ಇಲ್ಲದ್ದು ಹೇಳ್ಕೊಟ್ಲು. ಅದಕ್ಕೆ ಬರೋ ಇಂಥವ್ರನ್ನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು ಅನ್ನಿಸ್ತೈತೆ ನನಗೆ. ಈಗ ಏನು ಮಾಡೋಕ್ಕಾವತ್ತು, ಹೋಗಿ ಕೇಳು. ಏನು ಬೇರೆ ಏನಲ್ಲ, ಇನ್ನೇನು ಮಾಡೋಕ್ಕಾವತ್ತು, ಹೋದ್ರೂ ಹೋಗುತ್ತೆ. ನಾವೇನೋ ವಾಸಿ ಸುದ್ದಿ ಬರೋಲ್ಲ, ನೀವೇ ಬೇಕಾದ್ರೆ ಮಾಡಿದ್ ಕೇಳ್ರಿ ಅಂತ ಹೇಳು. ಅವ್ರಿಗೆ ಕೊಟ್ಟರು ಕೊಡೋದಾಗುತ್ತೆ. ಯಾಕೆ ಗೌರ್ಮೆಂಟ್ಗೂ ಬರಿಬೇಡ್ರಿ, ಏನಕ್ಕೂ ಬರಿಬೇಡ್ರಿ, ನಿಮಗೆ ಆಗ್ಲೇಳು ತಿರಾನ ಅಂತ ಹೇಳೋಗಿ ಹೋಗು. ಯಪ್ಪ ಅವ್ರು ಇವಾಗ ಏನಿಲ್ಲ, ಒಂದು ಈಟ್ ಮಾತಾಡಿಸ್ಬಿಟ್ರೆ ನಾನು ಒಯ್ಯಾದ್ರೆ ಹಂಗೆ ಬಂದುಬಿಡ್ತಾರೆ, ಒದ್ದೇ ಬಿಡ್ತಾರೆ. ಆಲೇನಿ ಅಯ್ಯೋ ನನ್ನ ಮೇಲೆ ಹಂಗೆ ಹಿಂಗೆ ಐತಿ ಇವಾಗ ಅವ್ರಿಗಂತೂ ಕಣ್ಣು. ಇವಾಗ ಏನು ಮಾಡೋಣ. ಇವಾಗೇನು ನನ್ನೇನು ಯಾರು ಓದೇಡ್ಕೆನೇನು ಬಾರಮ್ಮ ಕಂಪ್ಲೇಂಟ್ ವಾಪಸ್ ತಗೊಂತೀವಿ ಅಂಬರಿಲ್ಲ. ಅಲ್ಲಿ ಏನಿಲ್ಲ, ಓದೇಡ್ಕೆನೆ ಹಿಂಗೆ ಬಂದುಬಿಡ್ತಾರೆ ಎಲ್ಲಾನ. ಜೇನೊಳು ಬಂದಂಗೆ ಬಂದುಬಿಡ್ತಾರೆ ಹೊಸಾರನು. ಹೋಗೊಂದು ಮಾತು ಕೇಳೋದಂತೆ ಕೇಳ್ಬೇಕಮ್ಮ. ಇನ್ನಂತ ಮಾತು ಕೇಳಿದ್ಕಮ್ಮ, ಇಲ್ಲಿಂದ ಹೊರಟೋಗ್ತಾಯಿ. ನೀನಿಂದ ಹೊರಟೋಗು, ನಮ್ಮ ಮನೆಗೆ ಬರಬೇಡ ನೀನು. ನೋಡಿ ಹೇಳಿರ್ತೀನಿ, ಹೋದ್ರೆ ಸರಿ ದೊಡಮ್ಮ, ಈ ಮನೆಯಾಗ ಇರಬೇಡ ತಾಯಿ. ನೀನು ಬಂದು ಇಲ್ಲದ್ದು ಹೇಳ್ಕೊಡೋದು, ನಾವು ಇಲ್ಲದ್ದು ಮಾಡೋದು. ನೋಡಿ ನಮ್ಮ ಹುಡುಗರಿಗೆ ಹೇಳ್ಕೊಟ್ಟು ಇಲ್ಲದ್ದು ಇದು ಮಾಡಿದೆ. ಅತ್ತ ದುಡ್ದು ಏನೋ ಒಂದು ಸಾಕು, ನಮಗೇನೇನು ನಾವೇನೇನು ಓದ್ಕೊಂಡು ಹೋಗಲ್ಲ, ಅವರೇ ಓದ್ಕೊಂಡು ಹೋಗ್ಲಲ್ಲ, ಸಾಕಿರೋದ ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ನೀನು ಬಂದು ಸೇರ್ಕೊಂಡು ಇಲ್ಲದ್ದು ಮಾಡಿದೆ. ಹೊರಟೋಗ್ತಾಯಿ, ನೀನು ಬರಬೇಡ, ಇಲ್ಲಿಂದ ಹೊರಟೋಗು ಸುಮ್ಮನೆ. ನೋಡಿ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಹೊರಟೋಗು. ಬಿಡ್ತಾಯಿ ಹೋಗ್ತೀನಿ, ಅದು ಯಾಕೆ ಹಂಗಾಗಿರ್ತೀಯ? ಅಲ್ಲ ನೋಡು, ಬಂದಾರನ ಮನೆಯಿಂದ ಹೋಗು ಹಸಿಕೆ ಅಂತ ಹೇಳ್ತಾ ಇದೆಯಲ್ಲ. ನಾವೇನಂತದ್ದು ಮಾಡಿ ನಾನು ನಿನ್ನ ಒಳ್ಳೆಯದಕ್ಕೆ ತಾನು ಹೇಳಿದ್ದು. ನೋಡಮ್ಮ, ಹಿರಿಯ ಹೆಂಡತಿ ಮಗಳ ಮೇಲೆ ಅರ್ಧ ಭಾಗ ಬರಬೇಕಾಗಿತ್ತು. ಕೋರ್ಟ್ನಾಗ ನಡೀತೈತಿ ಹೆಣ್ಮಕ್ಳದು ಅಂತ ಹೇಳಿದ್ದು ತಪ್ಪಾತೆ. ನಾನು ತಪ್ಪಾತೆ ಹೇಳಿದ್ದು ಅಲ್ಲ. ಅವರು ನಿಮ್ಮ ಒಳ್ಳೆಯದಕ್ಕೆ ಹೇಳಿರೋದು. ಇವಾಗ ಹಿಂಗಾಗಿರೋದಕ್ಕೆ ಹಿಂಗೆ ಬೇಜಾರಾಗ್ತೈತೆ ಅಷ್ಟೇನೆ. ಅದೇನೋ ಹೊಲ ಬಂದಿದ್ರೆ ನಮ್ಮ ದಡಮ್ಮ ಅಂತೇಳಿ ಖುಷಿ ಪಡ್ತಿದ್ರ ಇವರು. ಇವಾಗ 6 ಎಕರೆ ಹೊಲ್ದ 3 ಎಕರೆ ಹೊಲ ಬಂದಿದ್ರೆ ಇವಾಗ ಕೋರ್ಟ್ನಾಗ ಡಿಸೈಡ್ ಆಗಿ ಖುಷಿ ಪಡ್ತಿದ್ಲ. ಹೆಂಗೆ ನಮ್ಮ ದಡ ಮೇಳ ಹಾಕಿಸ್ತಪ್ಪ ಅಂತೇಳಿ ಹಿಂಗಾಗಿರೋದ್ಕಂತ ಮಾತಾಡ್ತಾಳೆ. ಎಷ್ಟು ಕಷ್ಟ. ನಮ್ಮದು ಏನು ಹಂಗೆ ಅಯ್ಯಪ್ಪ, ನಮ್ಮದು ಎಷ್ಟು ಕಷ್ಟ ಅಂತ ಗೊತ್ತಾಗೋದೇ ಇಲ್ಲ. ನಾವು ಒಳ್ಳೇದು ಮಾಡೋಕೆ ನಾವಂತೂ ಕಷ್ಟಪಡ್ತೀವಿ ಬಿಡು. ನಮ್ಮ ಮಗಳನ್ನ ಸೆನಕ್ಕಿರಲಿ ಅಂತ ನಾನು ಇಲ್ಲೋಡು ನನ್ನ ಮಗಳಂತ ತಿಳ್ಕೊಂಡೆ ಹೇಳಿರೋದು. ನನ್ನ ಮಗಳಂತಲೇ ಒಳ್ಳೇದು ಮಾಡ್ಬೇಕಂತ ಮಾಡಿರೋದು ನಾನು. ನನ್ನ ಮಗಳಂತಲೇ ನಾನು ಅಂದ್ಕೊಂಡಿರೋದು. ಅಂಥವೆಲ್ಲ ಮಾಡ್ತಿರ್ಲಿಲ್ಲ, ಸುಮ್ಮನಿರ್ದಳ ಮಾತ್ಲಾಗೆ. ನೀವು ಇನ್ನೊಂದು ಹೇಳ್ಕೊಟ್ರತ್ಲಾಗೆ ನಿಮ್ಮ ಮಾತು ಕೇಳಿ ನಾನು ಹಾಳಾಗೋದ್ನಲ್ಲಪ್ಪ ಅನ್ನಿಸ್ತೈತಿ ಇವಾಗ. ಅದ್ ಕಡೆ ಎಲ್ಲ ಕಳ್ಕೊಂಡು ಇವತ್ತು 70-80 ಸಾವಿರ ಬೇಕಂತೆ ಬೇಲ್ ತರಕ್ಕೆ. ನಾನು ಮಾತಾಡಿಸ್ಕೊಂಬಂದೆ, ನಮ್ಮ ಹುಡುಗರನ್ನ ಸರಿಯಾಗಿ ಹೊಡೆದವ್ರೆ. ಇಂಥ ಮಾಡ್ತೀರೇನೋ ನನ್ನ ಮಕ್ಕಳು ಅಂತೇಳಿ ಚೆನ್ನಾಗಿ ಹೊಡೆದವ್ರೆ ಪೊಲೀಸ್ನವರು. ಏನು ಮಾಡ್ಬೇಕು ಇವಾಗ ಹೇಳಿ? ನನ್ನ ಮಕ್ಳನ್ನ ಹೆಂಗೆ ಬಿಡಿಸ್ಕೊಬರ್ಬೇಕು? ನಾನು ಇರೋರಿಬ್ರು ಮಕ್ಕಳು. ನಾನು ಕರ್ಕೊಂಬಂದು ಬಾರಪ್ಪ ಅಂತೇಳಿ ಕೆಲಸ ಬಿಡಿಸಿ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡಿದ್ದೀನಿ. ಸುಮ್ಮನೆ ಶಿಲ್ಪ ಅದು ಯಾಕಂಗೆ ರೇಗಾಡ್ತೀಯ? ಹಂಗೆ ರೇಗಾಡಿರಿ ಏನು ಆಗಲ್ಲ. ನೀನು ಅದು ಯಾಕಂಗೆ ರೇಗಾಡ್ತೀಯ? ನಿನಗೆ ನೀನು ಈ ಅಮ್ಮ ಒಂದೇ ಥರ ಹೇಳೋದು ಸುಮ್ಮನಿರತ್ಲಾಗೆ. ನೀವೆಲ್ಲ ಇಂಥವ್ರು ಆಗಿರೋದಕ್ಕೆ ಮತ್ತೆ ಅಯ್ಯಮ್ಮನ ಅಂತಾಳು ಆಗಿರೋದು. ನೀವು ನ್ಯಾವಾಗಿದ್ದರೆ ಅಯ್ಯಮ್ಮನ ಸರಿಯಾಗಿರೋಳು. ನೀವು ಹಂಗೆ ಹಿಂಗೆ ಅಂತ ಅಯ್ಯಮ್ಮನ ಬಗ್ಗೆ ಇಲ್ಲದ್ದು ಹೇಳಿದ್ರಿ. ನೀವು ಇಂಥವೆಲ್ಲ ತಾರತಿಗಡಿ ಮಾಡ್ಕೊಂಬತ್ತಿ ನೀವು ಇಂಥವೆಲ್ಲ ಮಾಡೋದಕ್ಕೆ ಮತ್ತೆ ಅಯ್ಯಮ್ಮ ನೀವು ಒಳ್ಳೆಯರಲ್ಲ ಅಂಬೋದು. 70-80 ಸಾವಿರ ಬೇಕಂತೀವ ಬೇಲ್ ತರಕ್ಕೆ ದುಡ್ಡು ಎಲ್ಲಿ ತಗೊಂಬರ್ಲಿ? ದುಡ್ಡೆಲ್ಲ ಹೋಯ್ತತ್ಲಾಗ ಹಾಳಾಗಿ ಅನ್ನಿಸ್ತೈತೆ. ಬೇಲು ತರೋಕ್ಕಾಗಲ್ಲ, ಅವ್ರನ್ನೇ ಕೇಳ್ಕೊಬೇಕು ಅಷ್ಟೇ. ಏನು ಮಾಡೋದು? ಯಾರನ್ನ ಕೇಳ್ಕೊಬೇಕು? ಇವಾಗ ನಾನು ಏನನ್ನ ಹೋಗಿ ಕೇಳಿದ್ನಿ ಅಂದ್ರೆ ನನಗೆ ಏನಿಲ್ಲ, ಹಂಗಿಂಗೆ ಬರಲ್ಲ, ಹಂಗಿಂಗೆ ಬೈದು ಬಿಡಲ್ಲ. ತಾಮಲ್ಲ ಅಂಬೋದು ಗೊತ್ತು. ಏನಾದ್ರೂ ಕೇಳ್ಕೊಂಬನೋದಲ್ಲಿ 70-80 ಸಾವಿರ ದುಡ್ಡು ಖರ್ಚು ಮಾಡೋದು ದೊಡ್ಡದು. ಹೇಗೆ ಕೇಳಿದ್ರೆ ಒಂದು ಮಾತು ಬಿಡ್ತಿದ್ವಿ ಅಂತ ನಾಳೆ ನಮ್ಮ ಮಾತು ಬಂದಾಗ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣದಿಲ್ಲ. ಕೇಸ್ ವಾಪಸ್ ತಗೊಂಬಲ್ಲ ಅವ್ರು, ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತಗೊಂಬಲ್ಲ. ನಮ್ಮ ದಡಮ್ಮನ ಅದಕ್ಕೆ ನೀನು ತಳೆದು ಬಿಟ್ರೆ ನಾವು ಉದ್ಧಾರನೇ ಹೋಗಮ್ಮ ಫಸ್ಟ್ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.